Dear students, welcome to Banking Learned Operation class. In this video, I discuss on next special type of customer, that is partnership firm. So what are the precautions to be taken up by the banker while dealing with the partnership firm? ಪಾರ್ಟ್ನರ್ಶಿಪ್ ಫರ್ಮ್ ಜೊತೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಬ್ಯಾಂಕರು ಏನೇನು ಪ್ರಿಕಾಷನ್ಸ್ನ ತೊಗೋಬೇಕಾಗತ್ತೆ ಅನ್ನೋದನ್ನ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಒನ್ ಬೈ ಒನ್. ಓಕೆ ನೋಡಿ ಫಸ್ಟು ಮೀನಿಂಗ್ ನೋಡಿ. ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ನಿಮಗೆಲ್ಲ ಗೊತ್ತಿದೆ, ಸೆಕೆಂಡ್ ಪಿ ಯು ಸಿಯಲ್ಲಿ ಡೀಟೇಲಾಗಿ ತಿಳ್ಕೊಂಡಿದ್ದೀರಾ. ಸೊ ಇನ್ನೂ ಒಂದು ಸರಿ, ಪಾರ್ಟ್ನರ್ಶಿಪ್ ಫರ್ಮ್ ಸೆಕ್ಷನ್ 4 of the Indian Partnership Act of 1932 defines a partnership as the relation between persons who have agreed to share profits of the business carried on by all or any of them acting for all ಅಂತ ಹೇಳಿ ಇದೊಂದು ಡೆಫಿನೇಷನ್ನು ಆ್ಯಸ್ ಪರ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932. ಇಲ್ಲಿ ನೋಡಿ, ಇಲ್ಲಿ ದ ರಿಲೇಷನ್ ಬಿಟ್ವೀನ್ ಪರ್ಸನ್ ಹೂ ಹ್ಯಾವ್ ಅಗ್ರೀಡ್ ಟು ಶೇರ್ ದ ಪ್ರಾಫಿಟ್ಸ್ ಆಫ್ ಎ ಬಿಸ್ನೆಸ್ ಕ್ಯಾರಿಡ್ ಆನ್ ಬೈ ಆಲ್ ಅಂತ ಇದೆ. ಬಟ್ ಪ್ರಾಫಿಟ್ ಬಗ್ಗೆ ಮಾತ್ರ ಮೆನ್ಷನ್ ಮಾಡಿದ್ರೆ ಇಟ್ ಮೀನ್ಸ್ ದಟ್ ದೇ ಹ್ಯಾವ್ ಟು ಶೇರ್ ಲಾಸ್ ಆಲ್ಸೋ. ಅದರ ಪ್ರಾಫಿಟ್ ಮಾತ್ರ ಕೊಟ್ಟು, ಪ್ರಾಫಿಟ್ ಆಫ್ ದಿ ಬಿಸ್ನೆಸ್ ಮಾತ್ರ ಅವರು ಶೇರ್ ಮಾಡ್ಕೋತಾರೆ, ಲಾಸ್ ಬಂದರೆ ಶೇರ್ ಮಾಡ್ಕೊಳ್ಳೋದಿಲ್ಲ ಅಲ್ಲ ಅಂತಲ್ಲ ಇದು ಮೀನಿಂಗು. ಪ್ರಾಫಿಟನ್ನ ಮತ್ತು ಲಾಸನ್ನ ಒಂದು ಅಗ್ರೀಡ್ ಪ್ರಪೋರ್ಷನಲ್ಲಿ ಅವರು ಶೇರ್ ಮಾಡ್ಕೋತಾರೆ ಅನ್ನೋದು ಇಂಪ್ಲೈಡ್ ಅದು. ಓಕೆ, ನೆಕ್ಸ್ಟ್ ಈಗ ಪಾರ್ಟ್ನರ್ಶಿಪ್ ಫರ್ಮ್ ಜೊತೆ ಬ್ಯಾಂಕರು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅಥವಾ ಡೀಲ್ ಮಾಡಬೇಕಾದ್ರೆ ಏನೇನು ಪ್ರಿಕಾಷನ್ಸ್ ತೊಗೋಬೇಕಾಗತ್ತೆ ಅಟ್ ದಿ ಟೈಮ್ ಆಫ್ ಓಪನಿಂಗ್ ಎನ್ ಅಕೌಂಟ್ ವೈಲ್ ಟ್ರಾನ್ಸಾಕ್ಟಿಂಗ್ ವಿತ್ ದ ಪಾರ್ಟ್ನರ್ಶಿಪ್ ಫರ್ಮ್. ವಾಟ್ ಆರ್ ದಿ ಪ್ರಿಕಾಷನ್ಸ್ ಟು ಬಿ ಟೇಕನ್ ಅಪ್ ಬೈ ದಿ ಬ್ಯಾಂಕರ್, ಅದನ್ನು ಒನ್ ಬೈ ಒನ್ನು ನೋಡ್ತಾ ಹೋಗೋಣ. ಪ್ರಿಕಾಷನ್ಸ್ ಟು ಬಿ ಟೇಕನ್ ಅಪ್ ಬೈ ದಿ ಬ್ಯಾಂಕರ್ ವೈಲ್ ಡೀಲಿಂಗ್ ವಿತ್ ದ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಫಸ್ಟು ಅಕೌಂಟ್ ಓಪನ್ ಮಾಡಬೇಕಾದ್ರೆ, ಸೊ ಎಲ್ಲ ಪಾರ್ಟ್ನರ್ಸು ದೇ ಹ್ಯಾವ್ ಟು ಪುಟ್ ದೇರ್ ಸಿಗ್ನೇಚರ್ ಇನ್ ದಿ ಓಪನಿಂಗ್ ಫಾರ್ಮ್. ಓಪನಿಂಗ್ ಫಾರ್ಮ್ ಅಂದರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಯಾರ್ಯಾರು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪಾರ್ಟ್ನರ್ಸ್ ಇದ್ದಾರೆ ಅವರೆಲ್ಲರನ್ನು ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಹಾಕಲೇಬೇಕು. ಈಗ ABCD 4 ಜನ ಪಾರ್ಟ್ನರ್ ಅಂತ ಹೇಳಿದ್ರೆ 4ರಲ್ಲಿ ನಾನು ಎ ಸೈನ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಅದಾಗೋದಿಲ್ಲ. ಯಾರ್ಯಾರು ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪಾರ್ಟ್ನರ್ಸ್ ಇದ್ದಾರೆ ಎಲ್ಲ ಪಾರ್ಟ್ನರ್ಸು ಅಪ್ಲಿಕೇಶನ್ ಫಾರ್ಮ್ಗೆ ಸೈನ್ ಮಾಡಲೇಬೇಕಾಗುತ್ತೆ. ಸೊ ಬ್ಯಾಂಕರ್ ಮಸ್ಟ್ ಮೇಕ್ ಎನ್ಶ್ಯೂರ್ ದಟ್ ಆಲ್ ದ ಪಾರ್ಟ್ನರ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್ ಹ್ಯಾವ್ ಪುಟ್ ದೇರ್ ಸಿಗ್ನೇಚರ್ ಆನ್ ದಿ ಅಪ್ಲಿಕೇಶನ್ ಫಾರ್ಮ್. ದೆನ್ ಬ್ಯಾಂಕರ್ ಶುಡ್ ಅಬ್ಟೈನ್ ಕಾಪಿ ಆಫ್ ದಿ ಪಾರ್ಟ್ನರ್ಶಿಪ್ ಡೀಡ್. ನಿಮಗೆಲ್ಲ ಗೊತ್ತಿದೆ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು ಅಂತ ಹೇಳಿದ್ರೆ, ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಅದನ್ನು ರೈಟಿಂಗಲ್ಲಿ ಅದನ್ನು ರಿಜಿಸ್ಟರ್ ಮಾಡಿರ್ತಾರೆ, ಅದನ್ನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಇಟ್ ಈಸ್ ದ ಕಂಟೆಂಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಟರ್ಮ್ಸ್ ಆ್ಯಂಡ್ ಆಬ್ಲಿಗೇಷನ್ಸ್. ಟರ್ಮ್ಸು ಮತ್ತು ಕಂಡೀಷನ್ಸು ಆಬ್ಲಿಗೇಷನ್ಸ್ ಏನೇನಿದೆ ಅದನ್ನು ರೈಟಿಂಗಲ್ಲಿ ಅವರು ರಿಜಿಸ್ಟರ್ ಮಾಡಿಸಿರ್ತಾರೆ, ಅದನ್ನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂಥೇಳಿ ಕರಿತೀವಿ. ಅದರಲ್ಲಿ ಕಂಟೆಂಟ್ಸ್ ಎಲ್ಲ ಇರುತ್ತೆ. ಏನು, ನೇಮ್ ಆಫ್ ದಿ ಫಾರ್ಮ್ ಇರುತ್ತೆ, ನೇಮ್ಸ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸು, ನೇಚರ್ ಆಫ್ ದಿ ಬಿಸ್ನೆಸ್, ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಕ್ಯಾಪಿಟಲ್ ಸ್ಟ್ರಕ್ಚರ್ ಏನು, ಎಷ್ಟೆಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಪಾರ್ಟ್ನರ್ಸು, ಮತ್ತು ಅವರ ರೈಟ್ಸ್ ಏನು, ಆಬ್ಲಿಗೇಷನ್ಸ್ ಏನು, ಪ್ರಾಫಿಟ್ಸ್ ಎಷ್ಟು ಯಾವ ರೇಷಿಯೋಲಿ ಶೇರ್ ಮಾಡ್ಕೋತಾರೆ, ಲಾಸ್ ಬಂದರೆ ಯಾವ ರೇಷಿಯೋಲಿ ಶೇರ್ ಮಾಡ್ಕೋತಾರೆ, ಮೈನರ್ ಪಾರ್ಟ್ನರ್ ಏನಾದರೂ ಇದ್ದಾರಾ, ಅದೆಲ್ಲ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ ಅಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಸಿಗುತ್ತೆ. ಇಟ್ ಈಸ್ ದಿ ಕಂಟೆಂಟ್ಸ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅದೆಲ್ಲನೂ ಇನ್ಕ್ಲೂಡ್ ಮಾಡಿರ್ತಾರೆ ಪಾರ್ಟ್ನರ್ಶಿಪ್ ಡೀಲ್, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಅದನ್ನು ನಾವು ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಆ ಒಂದು ಕಾಪಿನ ಬ್ಯಾಂಕರು ತೊಗೋಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಡೀಡ್ ಒಂದು ಸರ್ಟಿಫೈಡ್ ಕಾಪಿ ಬ್ಯಾಂಕರು ತೊಗೋಬೇಕಾಗುತ್ತೆ ಅಟ್ ದಿ ಟೈಮ್ ಆಫ್ ಓಪನಿಂಗ್ ಬ್ಯಾಂಕ್ ಅಕೌಂಟ್ ಇನ್ ದ ನೇಮ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ನೋಡಿ, ಇಲ್ಲಿ ಫಾರ್ಮ್ ಅಕೌಂಟಲ್ಲೇ ಅವರು ಫರ್ಮ್ ಅಕೌಂಟನ್ನು ಓಪನ್ ಮಾಡಬೇಕೇ ಹೊರತು ಇಂಡಿವಿಜುವಲ್ ಪಾರ್ಟ್ನರ್ ನೇಮಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋ ಹೋಗಿಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ದ ಅಕೌಂಟ್, ಬ್ಯಾಂಕ್ ಅಕೌಂಟ್ ಮಸ್ಟ್ ಬಿ ಓಪನ್ಡ್ ಇನ್ ದ ನೇಮ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಬಟ್ ನಾಟ್ ಇನ್ ದ ನೇಮ್ ಆಫ್ ದಿ ಇಂಡಿವಿಜುವಲ್ ಪಾರ್ಟ್ನರ್. ಯಾವುದೇ ಪಾರ್ಟ್ನರ್ಶಿಪ್ ಫರ್ಮ್ ಅಕೌಂಟನ್ನು ಓಪನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ಫರ್ಮ್ ಅಕೌಂಟಲ್ಲೇ ಓಪನ್ ಮಾಡಬೇಕು. ಫರ್ಮ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡಬೇಕೇ ಹೊರತು ಇಂಡಿವಿಜುವಲ್ ನೇಮಲ್ಲಿ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡೋ ಹೋಗಿಲ್ಲ ಅದು. ಮತ್ತು ಪಾರ್ಟ್ನರ್ಶಿಪ್ ಡೀಡನ್ನು ಒಂದು ಬ್ಯಾಂಕರು ತೊಗೋಬೇಕಾಗತ್ತೆ. ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ ಅದನ್ನೆಲ್ಲ ಕಂಟೆಂಟ್ಸ್ನೆಲ್ಲ ಬ್ಯಾಂಕರು ನೋಡ್ಕೋಬೇಕಾಗತ್ತೆ. ದೆನ್
ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂತ ಹೇಳಿದ್ರೆ ಆಗೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಈ ಎಲ್ಲ ಪಾರ್ಟ್ನರ್ಸು ಸೇರಿ ಅದರಲ್ಲಿ ಏನೇನು ಅವರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು ಮತ್ತು ಆಬ್ಲಿಗೇಷನ್ಸು ರೆಗ್ಯುಲೇಷನ್ಸ್ ಏನೇನಿದೆ ಅವರೇ ಒಂದು ಪ್ರಿಪೇರ್ ಮಾಡಿ ಅದನ್ನು ಬ್ಯಾಂಕರ್ಗೆ ಕೊಡಬೇಕಾಗತ್ತೆ. ಆ ಒಂದು ಕಾಪಿನ ನಾವು ಪಾರ್ಟ್ನರ್ಶಿಪ್ ಲೆಟರ್ ಅಂತ ಕರಿತೀವಿ. ಪಾರ್ಟ್ನರ್ಶಿಪ್ ಲೆಟರ್ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಡೀಡ್ ಇಲ್ಲ ಅಂದರೆ ಮಾತ್ರ ಪಾರ್ಟ್ನರ್ಶಿಪ್ ಲೆಟರ್ನ ಕೊಡಬೇಕಾಗುತ್ತೆ. ಇಫ್ ದೆರ್ ಈಸ್ ನೋ ಪಾರ್ಟ್ನರ್ಶಿಪ್ ಡೀಡ್ ದೆನ್ ದ ಬ್ಯಾಂಕರ್ ಹ್ಯಾಸ್ ಟು ಗೆಟ್ ಪಾರ್ಟ್ನರ್ಶಿಪ್ ಲೆಟರ್ ಡ್ಯೂಲಿ ಸೈನ್ಡ್ ಬೈ ಆಲ್ ಪಾರ್ಟ್ನರ್ಸ್ ಆ್ಯಂಡ್ ಇನ್ಕ್ಲೂಡಿಂಗ್ ವೇರಿಯಸ್ ಡೀಟೇಲ್ಸ್ ಇನ್ ಇಟ್. ಬೇರೆ ಬೇರೆ ಡೀಟೇಲ್ಸ್ ಏನೇನಿದೆ ಪಾರ್ಟ್ನರ್ಶಿಪ್ ಫಾರ್ಮ್ ಸಂಬಂಧಪಟ್ಟ ಹಾಗೆ ಆ ಎಲ್ಲ ಡೀಟೇಲ್ಸ್ನ, ಅಂದರೆ ನಾರ್ಮಲ್ ಆಗಿ ಪಾರ್ಟ್ನರ್ಶಿಪ್ ಡೀಡಲ್ಲಿ ಬರುವಂಥ ಕಂಟೆಂಟ್ಸ್ನ ಪಾರ್ಟ್ನರ್ಶಿಪ್ ಲೆಟರ್ ಅವರೇ ಒಂದು ಪ್ರಿಪೇರ್ ಮಾಡಿ ಇಂತಿಂಥ ಕಂಟೆಂಟ್ಸ್ನ, ಇಂತಿಂಥ ಡೀಟೇಲ್ಸು ಮತ್ತು ಇಂಥ ರೆಗ್ಯುಲೇಷನ್ಸು, ಇಂಥ ಆಬ್ಲಿಗೇಷನ್ಸು ನಮ್ಮ ಹತ್ರ ಇದೆ ಅಂಥೇಳಿ ಪಾರ್ಟ್ನರ್ಶಿಪ್ ಲೆಟ್ರಲ್ಲೆಲ್ಲ ಪ್ರಿಪೇರ್ ಮಾಡಿ ಅವ್ರೇನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಬ್ಯಾಂಕರ್ಗೆ ಕೊಡಬೇಕಾಗತ್ತೆ. ಎಲ್ಲ ಪಾರ್ಟ್ನರ್ಸು ಸೈನ್ ಮಾಡಿ ಅದನ್ನು ಕೊಡಬೇಕಾಗತ್ತೆ. ಯಾವಾಗ ಅಂತ ಹೇಳಿದ್ರೆ ಓನ್ಲಿ ವೆನ್ ದೆರ್ ಈಸ್ ನೋ ಪಾರ್ಟ್ನರ್ಶಿಪ್ ಡೀಡ್. ಇಫ್ ದೆರ್ ಈಸ್ ನೋ ಪಾರ್ಟ್ನರ್ಶಿಪ್ ಡೀಡ್ ದೆನ್ ಓನ್ಲಿ ದೇ ಹ್ಯಾವ್ ಟು ಸಬ್ಮಿಟ್ ಪಾರ್ಟ್ನರ್ಶಿಪ್ ಲೆಟರ್. ದೆನ್ ಮತ್ತು ಇಲ್ಲಿ ಬ್ಯಾಂಕ್ ಅಕೌಂಟನ್ನು ಆಪರೇಟ್ ಮಾಡೋದಕ್ಕೆ ಯಾವುದೇ ಒಬ್ಬ ಪಾರ್ಟ್ನರ್ಗೆ ಅಥವಾ ಇಬ್ಬರು ಪಾರ್ಟ್ನರ್ಗೆ ಅವರು ಪರ್ಮಿಷನ್ನ ಕೊಡಬಹುದು. ಯಾರು? ಎಲ್ಲ ಪಾರ್ಟ್ನರ್ಸು. ವೆನ್ ಅಥಾರಿಟಿ ಟು ಆಪರೇಟ್ ಬ್ಯಾಂಕ್ ಅಕೌಂಟ್ is delegated to any of the partner or authority to operate bank account can be delegated to any of the partner. ಯಾವುದೇ ಪಾರ್ಟ್ನರ್ಗೆ ಬ್ಯಾಂಕ್ ಅಕೌಂಟನ್ನು ಆಪರೇಟ್ ಮಾಡೋದಕ್ಕೆ ಅಥಾರಿಟಿನ ಕೊಡಬಹುದು. ಆ ರೀತಿ ಅಥಾರಿಟಿ ಏನಾದರೂ ಕೊಟ್ಟಿದ್ರೆ ಬ್ಯಾಂಕರ್ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ರಿಟರ್ನ್ ಆಥರೈಸೇಷನ್ನ ತೊಗೋಬೇಕಾಗತ್ತೆ. ಎಲ್ಲ ಪಾರ್ಟ್ನರ್ಸು ಸೈನ್ ಮಾಡಿ ಒಂದು ರಿಟರ್ನ್ ಆಥರೈಸೇಷನ್ನ ಬ್ಯಾಂಕರು ತೊಗೋಬೇಕಾಗತ್ತೆ. ನಾವು ಅಂದರೆ ಪಾರ್ಟ್ನರು ಎಲ್ಲ ಪಾರ್ಟ್ನರ್ಸು ಸೇರಿ ಇಂಥ ಒಬ್ಬ ಪಾರ್ಟ್ನರ್ಗೆ ನಾವು ಬ್ಯಾಂಕ್ ಅಕೌಂಟನ್ನು ಆಪ್ರೇಟ್ ಮಾಡೋದಕ್ಕೆ ನಮಗೆ ಒಪ್ಪಿಗೆ ಇದೆ ಅಂಥೇಳಿ ರಿಟರ್ನ್ ಕನ್ಸೆಂಟು, ರಿಟರ್ನ್ ಆಥರೈಸೇಷನ್ನ ಬ್ಯಾಂಕರು ತಗೋಬೇಕಾಗತ್ತೆ. ಆ ರೀತಿ ಏನೂ ರಿಟರ್ನ್ ಆಥರೈಸೇಷನು, ರಿಟರ್ನ್ ಕನ್ಸೆಂಟು ಪಾರ್ಟ್ನರ್ಸು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಅರ್ಥ ಸೂಚಿಸುತ್ತೆ ಅಂತ ಹೇಳಿದ್ರೆ ಎಲ್ಲ ಪಾರ್ಟ್ನರ್ಸು ಕಲೆಕ್ಟಿವ್ ಆಗಿ ಜಾಯಿಂಟಾಗಿ ಬ್ಯಾಂಕ್ ಅಕೌಂಟನ್ನು, ಪಾರ್ಟ್ನರ್ಶಿಪ್ ಫರ್ಮ್ ಅಕೌಂಟನ್ನು ಆಪ್ರೇಟ್ ಮಾಡ್ತಾರೆ ಅಂತ ಅರ್ಥ. When no authority is delegated to any of the partner, then it means that all partners will operate bank account jointly. ಎಲ್ಲರೂ ಆಪರೇಟ್ ಮಾಡ್ತಾರೆ. ಎಲ್ಲರೂ ಅಂತ ಹೇಳಿದ್ರೆ ಕಲೆಕ್ಟಿವ್ ಆಗಿ ಆಪರೇಟ್ ಮಾಡ್ತಾರೆ, ಜಾಯಿಂಟ್ ಆಗಿ ಆಪರೇಟ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ABC 3 ಜನ ಪಾರ್ಟ್ನರ್ ಇದ್ದಾರೆ ಅಂತ ಹೇಳಿದ್ರೆ ಯಾರಿಗೂ ಅಥಾರಿಟಿನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮೂವರು ಜಾಯಿಂಟಾಗಿ ಆ ಪಾರ್ಟ್ನರ್ಶಿಪ್ ಫಾರ್ಮ್ ಅಕೌಂಟನ್ನು ಆಪರೇಟ್ ಮಾಡ್ತಾರೆ ಅಂತ ಅರ್ಥ ಅದು. ಸೊ ಆ ರೀತಿ ಏನಾದರೂ ಇದ್ದರೆ ಆಗ ಬ್ಯಾಂಕರು ಅದನ್ನು ನೋಡ್ಕೋಬೇಕಾಗತ್ತೆ. ಅದು ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ ಮತ್ತು ರಿಟರ್ನ್ ಆಥರೈಸೇಷನ್ನ ಅವರೇ ವಾಲಂಟ್ರಿಯಾಗಿ ತಂದು ಕೊಡ್ತಾರೆ. ನಮಗೆ ಇಂಥ ಪಾರ್ಟ್ನರು ಬ್ಯಾಂಕ್ ಅಕೌಂಟನ್ನು ಆಪ್ರೇಟ್ ಮಾಡ್ತಾರೆ ಅಂತ ಹೇಳಿ. ಸೊ ಆ ರೀತಿ ಏನಾದರೂ ಇದ್ದರೆ ಬ್ಯಾಂಕರ್ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ಆಥರೈಸ್ಡ್ ಪಾರ್ಟ್ನರ್ ಸ್ಪೆಸಿಮನ್ ಸಿಗ್ನೇಚರ್ ತೊಗೊಂಡ್ರೆ ಸಾಕು. ಯಾಕೆ ಅಂತ ಹೇಳಿದ್ರೆ ಅಕೌಂಟನ್ನು ಆಪ್ರೇಟ್ ಮಾಡೋದು ಒಬ್ಬ ಸ್ಪೆಸಿಫಿಕ್ ಪಾರ್ಟ್ನರ್ ಆಗಿರೋದ್ರಿಂದ, ಅವನೇ ಆಥರೈಸ್ಡ್ ಪಾರ್ಟ್ನರ್ ಆಗಿರೋದ್ರಿಂದ ಅವನ ಸ್ಪೆಸಿಮನ್ ಸಿಗ್ನೇಚರ್ ತೊಗೊಂಡ್ರೆ ಸಾಕು. ಯಾಕಂದರೆ ಅಕೌಂಟನ್ನು ಆಪ್ರೇಟ್ ಮಾಡೋದೇ ಅವನು, ಹಾಗಾಗಿ ಅವನ ಸಿಗ್ನೇಚರ್ನ ವೆರಿಫೈ ಮಾಡ್ಕೋಬೇಕಾಗತ್ತೆ. ವೆನ್ ಚೆಕ್ ಈಸ್ ಪ್ರೆಸೆಂಟೆಡ್ ಇನ್ ದ ನೇಮ್ ಆಫ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್. ಯಾರೊಬ್ಬರಿಗೂ ಅಥಾರಿಟಿನ ಕೊಡಲಿಲ್ಲ ಅಂತ ಹೇಳಿದ್ರೆ ಎಲ್ಲರ ಸ್ಪೆಸಿಮನ್ ಸಿಗ್ನೇಚರ್ಸ್ನು ಬ್ಯಾಂಕರು ತೊಗೋಬೇಕಾಗತ್ತೆ. ಆಲ್ ಪಾರ್ಟ್ನರ್ ಸ್ಪೆಸಿಮನ್ ಸಿಗ್ನೇಚರ್ಸ್ ಆರ್ ಟು ಬಿ ಒಬ್ಟೈನ್ಡ್ ಬೈ ದಿ ಬ್ಯಾಂಕರ್ ತೊಗೋಬೇಕಾಗತ್ತೆ. ಯಾವಾಗ ಯಾರಿಗೂ ಅಥಾರಿಟಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ. ದೆನ್ ಈ ರೀತಿ ಅಥಾರಿಟಿನ ಏನು ಕೊಟ್ಟಿರ್ತಾರೆ ಅಥಾರಿಟಿನ ಯಾವಾಗ ಬೇಕಿದ್ರೂ ಕ್ಯಾನ್ಸಲ್ ಮಾಡ್ಬೋದು. ಯಾರೋ ಒಬ್ಬ ಪಾರ್ಟ್ನರ್ಗೆ ಇಷ್ಟ ಇಲ್ಲ ಅವ್ನು ಬ್ಯಾಂಕ್ ಅಕೌಂಟನ್ನು ಆಪ್ರೇಟ್ ಮಾಡೋದು ಅಂತ ಹೇಳಿದ್ರೆ ಅವನು ರೈಟಿಂಗಲ್ಲಿ ಬ್ಯಾಂಕರ್ಗೆ ಸೋ ಆ್ಯಂಡ್ ಸೋ ಪರ್ಸನ್ಗೆ ನಾವೇನು ಅಥಾರಿಟಿ ಕೊಟ್ಟಿದ್ವಿ ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ ಅಂತ ರೈಟಿಂಗಲ್ಲಿ ಕೊಟ್ಟರೆ ಇಮಿಡಿಯೇಟಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಅಥಾರಿಟಿ ಕ್ಯಾನ್ಸಲ್ ಆಗೋಗುತ್ತೆ. ಆಗ ಎಲ್ಲ ಪಾರ್ಟ್ನರ್ಸು ಕನ್ಫರ್ಮ್ ಮಾಡೋವರೆಗೂ ಯಾರು ಆಥರೈಸ್ಡ್ ಪಾರ್ಟ್ನರ್ ಅಂಥೇಳಿ ಅವನು ಇಶ್ಯೂ ಮಾಡಿದಂಥ ಚೆಕ್ಸನ್ನು ಯಾರೋ ಹಿಂದೆ ಆಥರೈಸ್ಡ್ ಪಾರ್ಟ್ನರ್ ಇಶ್ಯೂ ಮಾಡಿದಂಥ ಚೆಕ್ಸನ್ನು ಬ್ಯಾಂಕರು ಹಾನರ್ ಮಾಡಬಾರ್ದು. ವೆನ್ ನೋಟಿಸ್ ಆಫ್ ರೆವೊಕೇಷನ್ ಈಸ್ ರಿಸೀವ್ಡ್ ಬೈ ದಿ ಬ್ಯಾಂಕರ್ ಫ್ರಮ್ ದ ಪಾರ್ಟ್ನರ್ಶಿಪ್ ಫರ್ಮ್ ಆರ್ ಫ್ರಮ್ ಎನಿ ಆಫ್ ದಿ ಪಾರ್ಟ್ನರ್
then the banker should not honor the checks issued by the authorized partner unless it is confirmed by all the partner. ಅದನ್ನು ಕನ್ಫರ್ಮೇಷನ್ ಕೊಡೋವರೆಗೂ ಅವನು ಇಶ್ಯೂ ಮಾಡಿದಂಥ ಚೆಕ್ಸನ್ನು ಹಾನರ್ ಮಾಡಬಾರ್ದು. ದೆನ್ ತುಂಬ ಇಂಪಾರ್ಟೆಂಟ್ ಇದು, ಪಾರ್ಟ್ನರ್ಶಿಪ್ ಫರ್ಮ್ಗೆ ಲೋನ್ ಕೊಡಬೇಕಾದ್ರೆ ವೈಲ್ ಗ್ರಾಂಟಿಂಗ್ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ ಬ್ಯಾಂಕರು ಏನೇನು ಪ್ರಿಕಾಷನ್ಸ್ನ ತಗೋಬೇಕಾಗತ್ತೆ. ಫಸ್ಟ್ ಅವನು ಚೆಕ್ ಮಾಡಬೇಕಾಗಿರೋದು ಕ್ರೆಡಿಟ್ ವರ್ತಿನೆಸ್ ಆಫ್ ದಿ ಫರ್ಮ್. ಕ್ರೆಡಿಟ್ ವರ್ತಿನೆಸ್ ಆಫ್ ದಿ ಫರ್ಮ್ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಫರ್ಮು ಪ್ರಾಫಿಟಲ್ಲಿ ನಡೀತಿದೆಯೋ ಲಾಸಲ್ಲಿ ನಡೀತಿದೆಯೋ. ಪ್ರಾಫಿಟಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಕ್ರೆಡಿಟ್ ವರ್ತಿನೆಸ್ಸು ಚೆನ್ನಾಗಿದೆ ಅಂತ ಅರ್ಥ. ಲಾಸಲ್ಲಿ ನಡೀತಿದೆ ಅಂತ ಹೇಳಿದ್ರೆ ಕ್ರೆಡಿಟ್ ವರ್ತಿನೆಸ್ ಆಫ್ ದಿ ಫರ್ಮ್ ಈಸ್ ನಾಟ್ ಅಟ್ ಆಲ್ ಗುಡ್ ಅಂಥೇಳಿ ಅರ್ಥ. ಸೊ ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಕ್ರೆಡಿಟ್ ವರ್ತಿನೆಸ್ ಯಾವ ರೀತಿ ಚೆಕ್ ಮಾಡ್ತಾನೆ ಬ್ಯಾಂಕರ್ ಅಂತ ಹೇಳಿದ್ರೆ 4-5 ವರ್ಷದ ಫೈನಲ್ ಅಕೌಂಟ್ಸ್, ಟ್ರೇಡಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಬ್ಯಾಲೆನ್ಸ್ ಶೀಟ್ನ ನೋಡಿದ್ರೆ ಅದರ ಕ್ರೆಡಿಟ್ ವರ್ತಿನೆಸ್ಸು ಬ್ಯಾಂಕರ್ಗೆ ಗೊತ್ತಾಗುತ್ತೆ. ಹಾಗಾಗಿ ನಾರ್ಮಲಾಗಿ 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಬ್ಯಾಲೆನ್ಸ್ ಶೀಟು ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ತಗೊಂಡು ಬ್ಯಾಂಕರು ವೆರಿಫೈ ಮಾಡಬೇಕಾಗತ್ತೆ. ದೆನ್ ರಿಟರ್ನ್ ಅಂಡರ್ಟೇಕಿಂಗ್ನ ತೊಗೋಬೇಕಾಗತ್ತೆ ಎಲ್ಲ ಪಾರ್ಟ್ನರ್ಸಿಂದ. ನಾವು ಲೋನ್ ತೊಗೊಳೋದಕ್ಕೆ ನಮ್ಮೆಲ್ಲರ ಒಪ್ಪಿಗೆ ಇದೆ ಅಂಥೇಳಿ ರಿಟರ್ನ್ ಅಂಡರ್ಟೇಕಿಂಗ್ನ ತೊಗೋಬೇಕಾಗತ್ತೆ ಎಲ್ಲ ಪಾರ್ಟ್ನರ್ಸಿಂದ. ಆ್ಯಂಡ್ ಈ ಶುಡ್ ಎಸ್ಟಾಬ್ಲಿಷ್ ಜಾಯಿಂಟ್ ಆ್ಯಂಡ್ ಸೆವರಲ್ ಲಯಬಿಲಿಟಿ. ಬ್ಯಾಂಕರ್ ಏನು ಮಾಡಬೇಕಾಗತ್ತೆ ಅಂದರೆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಲೋನ್ ಕೊಡಬೇಕಾದ್ರೆ ಜಾಯಿಂಟ್ ಆ್ಯಂಡ್ ಸೆವರಲ್ ಲಯಬಿಲಿಟಿನ ಕ್ರಿಯೇಟ್ ಮಾಡಬೇಕು. ಏನು ಜಾಯಿಂಟ್ ಆ್ಯಂಡ್ ಸೆವರಲ್ ಲಯಬಿಲಿಟಿ ಅಂತ ಹೇಳಿದ್ರೆ ಅಂದರೆ ಎಲ್ಲ ಪಾರ್ಟ್ನರ್ಸು ಜಾಯಿಂಟಾಗಿ ರೆಸ್ಪಾನ್ಸಿಬಲ್ ಆಗ್ತಾರೆ, ಅದೇ ರೀತಿ ಇಂಡಿವಿಜುವಲ್ ಆಗೂ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ. ಸೆವರಲಿ ಆಲ್ಸೋ ದೇ ಆರ್ ಲಯಬಲ್. ಸೊ ಆ ರೀತಿ ಫಸ್ಟ್ ಬ್ಯಾಂಕರು ಜಾಯಿಂಟ್ ಆ್ಯಂಡ್ ಸೆವರಲ್ ಲಯಬಿಲಿಟಿನ ಕ್ರಿಯೇಟ್ ಮಾಡಬೇಕು. ಅದರಲ್ಲಿ ಒಂದು ಸೆಂಟೆನ್ಸ್ನ ಬ್ಯಾಂಕರು ಆ್ಯಡ್ ಮಾಡಬೇಕಾಗತ್ತೆ. ಸೊ ಆಲ್ ಪಾರ್ಟ್ನರ್ಸ್ ಆರ್ ಲಯಬಲ್ ಇನ್ ರೆಸ್ಪೆಕ್ಟ್ ಆಫ್ ದಿ ಲೋನ್ ಜಾಯಿಂಟ್ಲಿ ಆ್ಯಂಡ್ ಸೆವರಲಿ ಅಂತ ಒಂದು ಸೆಂಟೆನ್ಸ್ನ ಆ್ಯಡ್ ಮಾಡ್ತಾನೆ ಬ್ಯಾಂಕರು. ಆವಾಗ ಎಲ್ಲ ಪಾರ್ಟ್ನರ್ಸು ಕಲೆಕ್ಟಿವ್ ಆಗಿ ರೆಸ್ಪಾನ್ಸಿಬಲ್ ಆಗ್ತಾರೆ, ಇಂಡಿವಿಜುವಲ್ ಆಗಿ ಅವರು ರೆಸ್ಪಾನ್ಸಿಬಲ್ ಆಗ್ತಾರೆ. ದೆನ್ ದ ಬ್ಯಾಂಕರ್ ಶುಡ್ ಗೆಟ್ ಸಿಗ್ನೇಚರ್ಸ್ ಇನ್ ಮಾರ್ಟ್ಗೇಜ್ ಡೀಡ್. ಪಾರ್ಟ್ನರ್ಶಿಪ್ ಫಾರ್ಮಲ್ಲಿರುವಂಥ ಅಸೆಟ್ಸನ್ನು ಮಾರ್ಟ್ಗೇಜ್ ಮಾಡ್ತಿದ್ರೆ ಆಗ ಮಾರ್ಟ್ಗೇಜ್ ಡೀಡಲ್ಲಿ ಅವರ ಸಿಗ್ನೇಚರ್ಸ್ನ, ಪಾರ್ಟ್ನರ್ ಸಿಗ್ನೇಚರ್ಸ್ನ ಬ್ಯಾಂಕರು ತಗೋಬೇಕಾಗತ್ತೆ. ದೆನ್ ನೋಡಿ, ಅಡ್ಮಿಷನ್ ಯಾವುದೇ ಒಬ್ಬ ಪಾರ್ಟ್ನರು ಪಾರ್ಟ್ನರ್ಶಿಪ್ ಫಾರ್ಮ್ಗೆ ಹೊಸದಾಗಿ ಅಡ್ಮಿಷನ್ ಆಗಿದ್ದಾನೆ ಅಂತ ಹೇಳಿದ್ರೆ ಏನಾಗುತ್ತೆ, ಅವರ ಕಂಪ್ಲೀಟ್ ಕಾನ್ಸ್ಟಿಟ್ಯೂಷನ್ನು ಚೇಂಜ್ ಆಗುತ್ತೆ. ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಪಾರ್ಟ್ನರ್ಶಿಪ್ ಡೀಡ್ ಪೂರ್ತಿಯಾಗಿ ಚೇಂಜ್ ಆಗುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸೊ ಆ ರೀತಿ ಏನಾದರೂ ಅಡ್ಮಿಷನ್ ಆಗ್ತಿದ್ರೆ ಬ್ಯಾಂಕರ್ ಏನು ಮಾಡಬೇಕಾಗತ್ತೆ, ಹಳೆ ಅಕೌಂಟನ್ನು ಕ್ಲೋಸ್ ಮಾಡಿ ಹೊಸ ಅಕೌಂಟನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಮ್ಯಾಂಡೇಟ್ ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಷನ್, ಪಾರ್ಟ್ನರ್ಶಿಪ್ ಡೀಡ್ ಎಲ್ಲ ಚೇಂಜ್ ಆಗೋದ್ರಿಂದ ಅವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು. ಫ್ರೆಶ್ ಮ್ಯಾಂಡೇಟ್ನ ತೊಗೊಳೋದಕ್ಕೋಸ್ಕರ ಬ್ಯಾಂಕರ್ ಏನು ಮಾಡಬೇಕಂದ್ರೆ ಆ ಅಕೌಂಟನ್ನು ಕ್ಲೋಸ್ ಮಾಡಿ ಹೊಸ ಅಕೌಂಟನ್ನು ಮತ್ತೆ ಓಪನ್ ಮಾಡಬೇಕಾಗತ್ತೆ. ಓನ್ಲಿ ವೆನ್ ಎ ನ್ಯೂ ಪಾರ್ಟ್ನರ್ ಎಂಟರ್ಸ್ ಇನ್ ಟು ದ ಪಾರ್ಟ್ನರ್ಶಿಪ್ ಫಾರ್ಮ್. ಅದನ್ನು ನೋಡ್ಕೋಬೇಕಾಗತ್ತೆ. ಇದೇ ರೀತಿ ರಿಟೈರ್ಮೆಂಟ್ ಆದಾಗಲೂ, ಡಿಸಲ್ಯೂಷನ್ ಆದಾಗಲೂ, ರಿಟೈರ್ಮೆಂಟ್ ಆದಾಗ ರಿಟೈರ್ಡ್ ಪಾರ್ಟ್ನರ್ ಇಶ್ಯೂ ಮಾಡಿದಂಥ ಚೆಕ್ಸನ್ನು ಬ್ಯಾಂಕರು ಹಾನರ್ ಮಾಡಬಾರ್ದು. ಮತ್ತೆ ಹೊಸದಾಗಿ ಅಕೌಂಟನ್ನು ಓಪನ್ ಮಾಡಿ ಮತ್ತೆ ಹೊಸ ನ್ಯೂ ಮ್ಯಾಂಡೇಟನ್ನು ತೊಗೋಬೇಕಾಗತ್ತೆ. ಅದೇ ರೀತಿ ರಿಪೀಟ್ ಆಗುತ್ತೆ. ಡೆತ್ ಆಫ್ ಎ ಪಾರ್ಟ್ನರ್, ಯಾವುದೋ ಒಬ್ಬ ಪಾರ್ಟ್ನರ್ ಚೆಕ್ಕನ್ನು ಇಶ್ಯೂ ಮಾಡಿರ್ತಾನೆ, ಆಲ್ ಆಫ್ ಎ ಸಡನ್ ಇಫ್ ಇಟ್ ಡೈಸ್, ಇನ್ ಸಚ್ ಎ ಕೇಸ್ ಬ್ಯಾಂಕರ್ ಶುಡ್ ನಾಟ್ ಹಾನರ್ ದ ಚೆಕ್ಸ್ ಡ್ರಾನ್ ಬೈ ದಿ ಡಿಸೀಸ್ಡ್ ಪಾರ್ಟ್ನರ್. ಡಿಸೀಸ್ಡ್ ಅಂತ ಹೇಳಿದ್ರೆ ಸತ್ತೋಗಿರುವಂಥ ಪಾರ್ಟ್ನರು ಇಶ್ಯೂ ಮಾಡಿದಂಥ ಚೆಕ್ಸನ್ನು ಬ್ಯಾಂಕರು ಹಾನರ್ ಮಾಡಬಾರ್ದು. ಹಾಗೇನು ಮಾಡಬೇಕು ಅಂತ ಹೇಳಿದ್ರೆ ಅಕೌಂಟನ್ನು ಕ್ಲೋಸ್ ಮಾಡಿ ಮತ್ತೆ ಹೊಸ ಮ್ಯಾಂಡೇಟ್ ಎಲ್ಲ ಚೇಂಜ್ ಆಗುತ್ತೆ. ರಿಮೈನಿಂಗ್ ಪಾರ್ಟ್ನರ್ಸ್ ವಿಲ್ ಗೋಯಿಂಗ್ ಟು ಕಂಟಿನ್ಯೂ ದ ಪಾರ್ಟ್ನರ್ಶಿಪ್ ಫಾರ್ಮ್. ಹಾಗಾಗಿ ಮ್ಯಾಂಡೇಟ್ ಅಂದರೆ ಪಾರ್ಟ್ನರ್ಶಿಪ್ ಡೀಡು, ಕಂಟೆಂಟ್ಸು ಎಲ್ಲ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಲ್ಲ ಚೇಂಜ್ ಆಗೋದ್ರಿಂದ ಫ್ರೆಶ್ ಮ್ಯಾಂಡೇಟ್ನ ತೊಗೋಬೇಕಾಗಿರೋದ್ರಿಂದ ಬ್ಯಾಂಕರ್ ಏನು ಮಾಡ್ತಾನೆ, ಹಳೆ ಅಕೌಂಟನ್ನು ಕ್ಲೋಸ್ ಮಾಡ್ತಾನೆ, ಹೊಸ ಅಕೌಂಟನ್ನು ಓಪನ್ ಮಾಡ್ತಾನೆ. ಅದೇ ರೀತಿ ಇನ್ಸಾಲ್ವೆಂಟ್, ಯಾವುದೋ ಒಬ್ಬ ಪಾರ್ಟ್ನರು ಇನ್ಸಾಲ್ವೆಂಟ್ ಆದ್ರೂ ಅಷ್ಟೇ, ಅವನು ಇಶ್ಯೂ ಮಾಡಿದಂಥ ಚೆಕ್ಸನ್ನು ಹಾನರ್ ಮಾಡಬಾರ್ದು, ಆ ಹಳೆ ಅಕೌಂಟನ್ನು ಕ್ಲೋಸ್ ಮಾಡಬೇಕು, ಮತ್ತು ಹೊಸ ಅಕೌಂಟನ್ನು ಓಪನ್ ಮಾಡಿ ಫ್ರೆಶ್ ಮ್ಯಾಂಡೇಟನ್ನು ತೊಗೋಬೇಕಾಗತ್ತೆ, ನ್ಯೂ ಮ್ಯಾಂಡೇಟನ್ನು ತೊಗೋಬೇಕಾಗತ್ತೆ. ಲೂನಸಿ ಅಂತ ಹೇಳಿದ್ರೆ ಮ್ಯಾಡ್ ಅಂತೇಳಿ. ಇಫ್ ಎ ಪಾರ್ಟ್ನರ್ ಬಿಕಮ್ ಮ್ಯಾಡ್, ಯಾವುದೋ ಒಬ್ಬ ಪಾರ್ಟ್ನರು ಹುಚ್ಚ ಆದ ಅಂತ ಹೇಳಿದ್ರೆ
ಆಗ ಅವನು ಇಶ್ಯೂ ಮಾಡಿದಂಥ ಚೆಕ್ಸನ್ನು ಹಾನರ್ ಮಾಡಬಾರ್ದು, ಆ ಹಳೆ ಅಕೌಂಟನ್ನು ಕ್ಲೋಸ್ ಮಾಡಬೇಕು, ಹೊಸ ಅಕೌಂಟ್ ಓಪನ್ ಮಾಡಿ ಮತ್ತು ಆ ಪಾರ್ಟ್ನರ್ಶಿಪ್ ಫಾರ್ಮಿಂದ ಹೊಸ ಮ್ಯಾಂಡೇಟನ್ನು ತಗೋಬೇಕಾಗುತ್ತೆ. ಫ್ರೆಶ್ ಮ್ಯಾಂಡೇಟ್ ಇಸ್ ಟು ಬಿ ಒಬ್ಟೈನ್ಡ್. ಮೈನರ್ ಪಾರ್ಟ್ನರ್ ಏನಾದರೂ ಇದ್ದರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಅವನು ಯಾವಾಗ ಮೆಜಾರಿಟಿ ಆಗ್ತಾನೆ ಅನ್ನೋದನ್ನ ನೋಟ್ ಮಾಡ್ಕೋಬೇಕಾಗುತ್ತೆ ಬ್ಯಾಂಕರು. ಆ್ಯಂಡ್ ಈ ಹ್ಯಾಸ್ ಟು ಗಿವ್ ಕನ್ಫರ್ಮೇಷನ್ ಫಾರ್ ಆಲ್ ಆ್ಯಕ್ಟ್ಸ್ ಆನ್ ಬಿಹಾಫ್ ಆಫ್ ದಿ ಫರ್ಮ್ ಇನ್ ದಿ ಪಾಸ್ಟ್. ಎಲ್ಲ ಪಾರ್ಟ್ನರ್ಸು ಕನ್ಫರ್ಮೇಷನ್ನ ಕೊಡಬೇಕು, ಅವನ್ನೆಲ್ಲ ಆ್ಯಕ್ಟ್ಸ್ಗೆ ನಾವೇ ಲಯಬಲ್ ಅಂಥೇಳಿ. ದೆನ್ ಸೊ ಫೈನಲಿ ಫರ್ಮ್ ಅಕೌಂಟು ಒಂದು ಜಾಯಿಂಟ್ ಅಕೌಂಟ್ ಥರ ಆಗಿರೋದ್ರಿಂದ ಬ್ಯಾಂಕರು ನೋಡ್ಕೋಬೇಕಾಗುತ್ತೆ ಆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿರುವಂಥ ಬ್ಯಾಲೆನ್ಸು ಇಂಡಿವಿಜುವಲ್ ಪಾರ್ಟ್ನರ್ ಅಕೌಂಟ್ಗೆ ಹೋಗ್ತಿಲ್ಲ, ಅವನ ಪರ್ಸ್ನಲ್ ಅಕೌಂಟ್ಗೆ ಹೋಗ್ತಿಲ್ಲ ಅನ್ನೋದನ್ನೆಲ್ಲ ಬ್ಯಾಂಕರು ವೆರಿಫೈ ಮಾಡಬೇಕಾಗುತ್ತೆ. ಇಷ್ಟು ಪ್ರಿಕಾಷನ್ಸ್ನ ಬ್ಯಾಂಕರು ತಗೋಬೇಕಾಗುತ್ತೆ. ಸೊ ದೀಸ್ ಆರ್ ದಿ ಪ್ರಿಕಾಷನ್ಸ್ ಟು ಬಿ ಟೇಕನ್ ಅಪ್ ಬೈ ದಿ ಬ್ಯಾಂಕರ್ ವೈಲ್ ಡೀಲಿಂಗ್ ವಿತ್ partnership firm. So with this I conclude today's session. Thank you.